ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಹೇಗಿದ್ದೀರಾ ಮಕ್ಕಳೇ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಆಲ್ ಲಿಸನ್ ಟು ಮೀ? ವೆರಿ ನೈಸ್. ಓಕೆ. ಸೊ ನಿಮ್ಮ ಮಧ್ಯಾಹ್ನ ಬಹಳ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಇದನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಆರಂಭಿಸೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಈ ಒಂದು ಪಾಠದ ಬಗ್ಗೆ ನಾವು ಒಂದು ಇಂಟ್ರೊಡಕ್ಷನ್ ತರ ಕೊಟ್ಟಿದ್ವಿ. ಎಲೆಗಳ ವಿವಿಧ ರೀತಿಯಾದಂತಹ ಎಲೆಗಳನ್ನ ನಾನು ತೋರಿಸಿದ್ದೆ. ಜಾಲಬಂಧ ಇರುವಂತಹ ಎಲೆಗಳು, ನೇರವಾಗಿ ಇರುವಂತಹ ಎಲೆಗಳು. ನೆನ್ಪಿದ್ಯಾ? ನೆನ್ಪಾಗ್ತಾ ಇದ್ಯಾ? ಓಕೆ, ಸೂಪರ್. ಇವತ್ತಿನ ಕ್ಲಾಸ್ ನಲ್ಲಿ ಆ ವೈವಿಧ್ಯತೆಯನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ಕ್ಲಾಸ್ ನ ಆರಂಭದಲ್ಲಿ ನಾವೊಂದು ಉತ್ತಮವಾದಂತಹ ವಿಷಯದ ಕುರಿತು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇಂದಿನ ಚಿಂತನೆ ಹೀಗಿದೆ: ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ. ಕನಸುಗಳು ಆಲೋಚನೆಗಳಾಗಿ, ಆಲೋಚನೆಗಳು ಕಾರ್ಯಗಳಾಗುತ್ತವೆ. ಚೆನ್ನಾಗಿದ್ಯಲ್ಲ? ನಮ್ಗೆ ಯಾವ್ದು ಇದೇ ರೀತಿ ಕನ್ಸ್ ಕಾಣ್ತಾ ಇರಿ ಅಂತ ಅಂದ್ರೆ ಚೆನ್ನಾಗ್ ಅನ್ಸುತ್ತೆ. ಯಾಕಂದ್ರೆ ನಾವ್ ಸುಮ್ನೆ ಕೂತಿದಾಗ ಏನ್ ಕನ್ಸ್ ಕಾಣ್ತಾ ಇದ್ಯಾ ಅಂತ ಬೈದು ಎಬ್ಸೋರೆ ಹೆಚ್ಚು, ಹೌದಾ? ಹ ಮಲ್ಕೊಳಕ್ ಯಾರಿಗೆಲ್ಲ ಇಷ್ಟ ಇರುತ್ತೆ? ಆದ್ರೆ ಈ ಕನಸು ಏನ್ ಕಾಣಿದ್ಯಲ್ಲ, ಇದು ಮಲಗಿ ಕಾಣುವಂತಹ ಕನ್ಸಲ್ಲ, ಎಚ್ಚರವಾಗಿ ಇದ್ದಾಗ್ಲೇ ಕಾಣುವಂತಹ ಕನಸು. ಇಂಥದ್ದೇ ಕನಸನ್ನ ಕಂಡಂತಹ ಒಬ್ಬ ಕನಸುಗಾರ ಈ ಒಂದು ಸ್ಟೇಟ್ಮೆಂಟ್ ಅನ್ನ, ಈ ಒಂದು ನುಡಿ ಮುತ್ತನ್ನ ನಮ್ಗೆ ನೀಡಿದ್ದಾರೆ. ಅವ್ರು ಬೇರಾರು ಅಲ್ಲ, ನಮ್ಮ ದೇಶ ಕಂಡಂತಹ ಅತ್ಯುತ್ತಮ ರಾಷ್ಟ್ರಪತಿಗಳಾಗಿದ್ರು. ಜೊತೆಗೆ ವಿಜ್ಞಾನದ ವಿಭಾಗದಲ್ಲಿ ಬಹಳಷ್ಟು ಸೇವೆಯನ್ನ ಸಲ್ಲಿಸಿ ಶಿಕ್ಷಕರಾಗಿ ಎಷ್ಟೋ ಜನ ಮಕ್ಕಳಿಗೆ ಸ್ಫೂರ್ತಿಯನ್ನ ನೀಡಿದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಅಲ್ವಾ. ಅವರು ಈ ಒಂದು ಮಾತನ್ನ ನಮ್ಗೆ ಹೇಳ್ತಾರೆ, ತುಂಬಾ ಕನಸನ್ನ ಕಾಣಿರಿ ಅಂತ ಅವ್ರು ಹೇಳ್ತಾರೆ. ಯಾವ ತರ ಕನಸನ್ನ ನಾವ್ ಕಾಣ್ಬೇಕಾಗತ್ತೆ? ಇದನ್ನ ಡ್ರೀಮ್ 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 ಟ್ರಾನ್ಸ್ಫೋರ್ಟ್ ಇನ್ ಟು ಥಾಟ್ಸ್ ಅಂಡ್ ಥಾಟ್ಸ್ ರಿಸಲ್ಟ್ ಇನ್ ಆಕ್ಷನ್ ಅಂತ ಈ ಒಂದು ಮಾತಿನ ಅರ್ಥ. ಅಂದ್ರೆ ಕೇವಲ ನಿದ್ರೆಯಲ್ಲಿ ಕಾಣುವಂತಹ ಕನಸು ಕನಸಲ್ಲ. ನಮ್ಮ ಜೀವನದಲ್ಲಿ ಸಾಧಿಸಬೇಕೆಂಬ ಗುರಿ ಮತ್ತು ಆಶಯ ಏನಿರ್ತಲ್ಲ, ಅದೇ ನಮ್ಮ ಜೀವನದ ನಿಜವಾದ ಕನಸಾಗಿರುತ್ತೆ. ಈಗ ನಿಮ್ಮ ಕ್ಲಾಸ್ ನಲ್ಲಿ ಒಬ್ಬ ವಿದ್ಯಾರ್ಥಿ ವೈದ್ಯನಾಗ್ಬೇಕು ಅನ್ಕೊಂತಾರೆ, ಇನ್ನೊಬ್ರು ಶಿಕ್ಷಕ ಆಗ್ಬೇಕು ಅನ್ಕೊಂತಾರೆ, ವಿಜ್ಞಾನಿ ಆಗ್ಬೇಕು ಅಥವಾ ಕ್ರೀಡಾಪಟು ಆಗ್ಬೇಕಂತ ಕನ್ಸ್ ಕಾಣಬಹುದು ಅಲ್ವಾ. ಆದ್ರೆ ಕನಸು ಕಾಣೋದ್ರಿಂದ ಮಾತ್ರ ಅದ್ ನನ್ಸಾಗಲ್ಲ. ಕನ್ನಡದಲ್ಲಿ ಒಂದ್ ಮಾತಿದೆಯಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದ್ರು ಬಿಡ್ತಾ ಅಂತ, ರೈಟ್? ಅದೇ ರೀತಿ ಮೊದ್ಲು ಕನಸು ನಮ್ಮ ಮನಸ್ಸಿನಲ್ಲಿ ಆಲೋಚನೆಯಾಗಿ ಬೆಳೆಯುತ್ತೆ, ಒಂದು ಥಾಟ್ ಆಗಿ ಬೆಳೆಯುತ್ತೆ. ನಂತರ ಆ ಆಲೋಚನೆ ನಮ್ಮನ್ನ ಕಷ್ಟಪಟ್ಟು ಓದಲು, ಅಭ್ಯಾಸ ಮಾಡಲು ಮತ್ತು ನಿರಂತರವಾದಂತಹ ಪ್ರಯತ್ನ ಮಾಡಲು ಪ್ರೇರೇಪಿಸುತ್ತೆ. ಆ ಪ್ರಯತ್ನಕ್ಕೆ ಕೊನೆಗೆ ಯಶಸ್ಸು ದಾರಿ ಮಾಡ್ಕೊಳ್ಳುತ್ತೆ. ಆದ್ರಿಂದ ಕನಸು, ಕನಸಿಂದ ಆಲೋಚನೆ, ಆಲೋಚನೆಯಿಂದ ಕಾರ್ಯ, ಕಾರ್ಯದಿಂದ ಯಶಸ್ಸು, ಇದು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ನೀವೆಲ್ಲರೂ ಕೂಡ ಕನಸು ಕಾಣ್ಲಿಕ್ಕೆ ಶುರುನಾ? ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳ್ದಂಗೆ ಕನಸಿನ ಮಾರ್ಗದಲ್ಲಿ ನೀವು ಹೋಗೋದನ್ನ ಯಾವತ್ತೂ ನಿಲ್ಲಿಸ್ಬೇಡಿ, ಕನ್ಸ್ ಕಾಣ್ತಾ ಇರಿ. ಆ ಕನ್ಸನ್ನ ಆಲೋಚನೆಯಾಗಿ ಪರಿವರ್ತಿಸಿ, ಆಲೋಚನೆಯನ್ನ ನೀವು ಮಾಡುವಂತಹ ಕಾರ್ಯಕ್ಷೇತ್ರ ಯಾವುದೇ ಆಗಿರಬಹುದು, ಅದಕ್ಕೆ ನೀವು ತನ್ಮೂಲಕರಾಗಿ ತನ್ಮಯರಾಗಿ ಕೆಲಸ ಮಾಡ್ತಾ ಹೋಗಿ, ಯಶಸ್ಸು ನಿಮ್ಗೆ ಕಟ್ಟಿಟ್ಟ ಬುತ್ತಿ. ಇದನ್ನ ಹೇಳ್ತಾ ಇವತ್ತಿನ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಈ ಒಂದು ಪಾಠವನ್ನ ನಾವು ಮುಂದುವರಿಸ್ತಾ ಸಾಗೋಣ. ಈ ಒಂದು ಪಾಠವನ್ನ ನಾನು ಮುಂದುವರ್ಸೋಕ್ಕಿಂತ ಮುಂಚೆ ಹೋದ್ ಕ್ಲಾಸ್ ನಲ್ಲಿ ಒಂದು ಸಿಮ್ಯುಲೇಷನ್ ತೋರಿಸಿದೆ ನಿಮ್ಗೆ, ನೆನ್ಪಿದ್ಯಾ? ಎಲ್ಲಿ ನಾವು ಈ ಒಂದು ಗಿಡಗಳಿಗೆ ವಿವಿಧ ರೀತಿಯಾದಂತಹ ಬೇರುಗಳು, ಎಲೆಗಳು ಅದನ್ನೆಲ್ಲ ನಾವು ಹಾಕ್ತಾ ಹೋದ್ವಿ. ಸಿಮ್ಯುಲೇಷನ್ ನಿಮ್ಗೆ ಅರ್ಥ ಆಗೋದ್ಕಿಂತ ಹೆಚ್ಚಾಗಿ ಕನ್ಫ್ಯೂಸ್ ಆಗಿದ್ ಹೆಚ್ಚು, ಹಿಂಗೆ ಅನ್ನೋದು ಗೊತ್ತಾಗ್ಲಿಲ್ಲ ಅಲ್ವಾ. ಈಗ ಆ ಸಿಮ್ಯುಲೇಷನ್ ನಾವು ಮತ್ತೆ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಸಸ್ಯಗಳ ಪ್ರಮುಖ ಭಾಗಗಳ ಕುರಿತು ನೋಡೋಣ, ತಿಳಿತಾ? ಅದ್ರಲ್ಲಿ ಬರುವಂತಹ ಕೆಲವೊಂದು, ಈಗ ಪೆಟಲ್ಸ್ ಅಂತ ಹೇಳ್ತೀವಿ, ಸೇಪಲ್ಸ್ ಅಂತ ಕರಿತೀವಿ, ಅದೆಲ್ಲ ಏನು, ಅದ್ರ ತರ್ಜುಮೆ ಏನು ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾನೀಗ ಏನು ನಿಮ್ಗೆ ಆಕ್ಟಿವಿಟಿ ಮೂಲಕ ತೋರಿಸ್ತೀನೋ ಅದನ್ನೆಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಂತ ಬನ್ನಿ, ತಿಳಿತಾ? ಸೊ ಪೆನ್ನು ಪೆನ್ಸಿಲ್ ಎಲ್ಲ ರೆಡಿ ಇದೆಯಾ? ಪೆನ್ಸಿಲ್ ಯೂಸ್ ಮಾಡ್ತೀರಾ? ಪೆನ್ನು ಸೂಪರ್, ಎಲ್ಲ ದೊಡ್ಡ ಮಕ್ಕಳಾಗಿದ್ದೀರಲ್ಲ ನೀವೆಲ್ಲ, ಹಾಗಾಗಿ ಪೆನ್ ಯೂಸ್ ಮಾಡ್ತೀರಾ. ಓಕೆ, ಒಮ್ಮೆ ಇರ್ಲಿ, ಇದನ್ನ ನಾನು ಹೈ ರೀಡಬಿಲಿಟಿಗೆ ರೆಡಿ ಮಾಡಿ ಇಡ್ತೀನಿ. ಓಕೆ, ಸೊ ನಿಮ್ಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ. ಏನ್ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ?
ದಳಗಳು ಅಥವಾ ಪೆಟಲ್ಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ನೋಟ್ ಮಾಡ್ಕೊಬಹುದು ನೀವು ಇದನ್ನ. ದಳಗಳು ಅಂದ್ರೆ ಪೆಟಲ್ಸ್. ಏನು ದಳಗಳು ಅಂದ್ರೆ, ನಾವು ಒಂದು ಹೂವನ್ನ ನೋಡಿದ ತಕ್ಷಣ ನಮ್ ಕಣ್ಣಿಗೆ ಮೊದಲು ಕಾಣಿಸೋದು ಅದರ ಬಣ್ಣ ಬಣ್ಣದ ರೆಕ್ಕೆಗಳು. ಇಲ್ಲಿ ರೆಕ್ಕೆಗಳು ಅಂತ ಹೇಳಿದ್ರೆ ಅದರ ದಳಗಳು ಅಥವಾ ಪೆಟಲ್ಸ್ ಅಥವಾ ನಾವು ಹೂವಿನ ಎಸಳುಗಳು ಅಂತ ಕರಿತೀವಿ. ಗೊತ್ತಿದ್ಯಾ ಎಸಳುಗಳು? ಏನಿದ್ರ ಕೆಲಸ ಏನು? ಇದು ಹೂವಿಗೆ ಸುಂದರವಾದಂತಹ ಬಣ್ಣ ಮತ್ತು ಒಳ್ಳೆಯ ಸುವಾಸನೆಯನ್ನ ಕೊಡುತ್ತೆ. ಆ ಹೂವಲ್ಲಿರುವಂತಹ ಘಮಘಮ ಸುವಾಸನೆ, ಮಲ್ಲಿಗೆ ಹೂವಿನ ವಾಸನೆ, ಗುಲಾಬಿ ಹೂವಿನ ವಾಸನೆ, ಕನಕಾಂಬ್ರ ಹೂವಿನ ವಾಸನೆ, ಪಾರಿಜಾತ ಅಂತ ಒಂದ್ ಹೂವಿದೆ ಗೊತ್ತಾ ನಿಮ್ಗೆ? ಹಾ, ಅದನ್ನ ಗಂಧರ್ವ ಪುಷ್ಪ ಅಂತ ಕರಿತೀವಿ. ಅದು ವಾಸನೆ ನೋಡಿದ್ರಾ? ಚೆನ್ನಾಗಿರುತ್ತಲ್ವಾ? ಎಸ್, ನೋಡಿಲ್ಲ ಮೇಡಮ್, ಆ ಸುವಾಸನೆಯನ್ನ ಆಸ್ವಾದಿಸ್ಕೊಂಡಿದೀವಿ ಅಂತ ಹೇಳ್ತೀರಾ ನೀವು. ಯಾಕೆ ಯಾಕೆ ಅದು ಸುವಾಸನೆಯನ್ನ ಕೊಡುತ್ತೆ, ಸುಂದರವಾದಂತಹ ಬಣ್ಣಗಳಿರುತ್ತೆ? ನೋಡಿ, ಪ್ರಕೃತಿಯಲ್ಲಿ ಎಷ್ಟು ವೈವಿಧ್ಯತೆ ಇರುತ್ತೆ ಅಂದ್ರೆ, ಈ ಜೇನುನೊಣಗಳು, ಚಿಟ್ಟೆಗಳು ಮತ್ತು ಹಕ್ಕಿಗಳು ತನ್ನತ್ತ ಕೈ ಬೀಸಿ ಕರೆಯಲು ಆ ರೀತಿಯಾದಂತಹ ಸುವಾಸನೆ, ಬಣ್ಣದ ಬೆರಗುಗಳು ಇರುತ್ತೆ. ಈ ಕೀಟಗಳು ಹೂವಿನ ಮೇಲೆ ಬಂದು ಕುಳಿತಾಗ ಸಸ್ಯಗಳ ಸಂತಾನೋತ್ಪತ್ತಿ, ಹೊಸ ಗಿಡ ಆಗಕ್ಕೆ ಅದು ಸಹಾಯ ಆಗ್ತಾ ಹೋಗುತ್ತೆ. ಮುಂದಿನ ಸ್ಟ್ಯಾಂಡರ್ಡ್ 7ನೇ ಕ್ಲಾಸ್ ನಲ್ಲಿ ನಿಮ್ಗೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂತ ಒಂದು ಪಾಠನೇ ಇದೆ. ಆ ಪಾಠದಲ್ಲಿ ಇನ್ನು ಸ್ಥೂಲವಾಗಿ ನಾವು ಇದ್ರ ಬಗ್ಗೆ ಕಲ್ತ್ಕೊಳ್ತಾ ಹೋಗ್ಬಹುದು. ತಿಳಿತಾ? ಓಕೆ, ನೆಕ್ಸ್ಟ್. ಏನಿದು? ಪುಷ್ಪ ಪಾತ್ರೆ. ಯಾವ ಆಕಾರದಲ್ಲಿದೆ ಇದು? ಪಾತ್ರೆಯ ಆಕಾರದಲ್ಲಿ ಇದೆಯಲ್ಲ, ಅದನ್ನ ಪುಷ್ಪ ಪಾತ್ರೆ ಅಥವಾ ರಕ್ಷದಳ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಸೇಪಲ್ಸ್ ಅಂತ ಕರಿತೀವಿ ನಾವು. ಆಪಲ್ಸ್ ಎಲ್ಲ ಸೇಪಲ್ಸ್. ನೋಟ್ ಮಾಡ್ಕೊಳ್ಳಿ, ಹಿಂದಿನ ನೋಟ್ ಮಾಡ್ಕೊಂಡ್ರಲ್ಲ, ಇದನ್ನ ನೋಟ್ ಮಾಡ್ಕೊಂಡಿದ್ದೀರಲ್ವಾ? ಗುಡ್. ಈಗ ಇದನ್ನ ನೋಟ್ ಮಾಡ್ಕೊಳ್ಳಿ. ಸೇಪಲ್ಸ್ ಅಂದ್ರೆ ಪುಷ್ಪ ಪಾತ್ರೆ ಅಥವಾ ರಕ್ಷಾದಳ, ಸೇಪಲ್ಸ್. ಏನ್ ಹಂಗಂದ್ರೆ, ನೋಡಿ, ಹೂವು ಪೂರ್ತಿ ಅರಳುವ ಮುನ್ನ ಮೊಗ್ಗಾಗಿರುತ್ತಲ್ವಾ, ಆ ಮೊಗ್ಗಿನ ಸುತ್ತ ಹಸಿರು ಬಣ್ಣದ ಎಲೆಗಳಂತಹ ಒಂದು ಕವಚ ಇರುತ್ತೆ. ಈಗ ಈ ಗುಲಾಬಿ ಹೂವು ಅರಳಕ್ಕಿಂತ ಮುಂಚೆ ಮೊಗ್ಗಾಗಿರ್ಬೇಕಾದ್ರೆ ನೀವು ಗಮನಿಸಿರಬಹುದು. ಗಮನಿಸಿದ್ದೀರಾ ಮಕ್ಕಳೇ? ಹ್ಯಾವ್ ಯು ಆಲ್ ಅಬ್ಸರ್ವ್? ಅದನ್ನೇ ರಕ್ಷದಳ ಅಥವಾ ಪುಷ್ಪ ಪಾತ್ರೆ ಅಂತ ನಾವ್ ಕರಿತೀವಿ. ಏನಿದ್ರ ಕೆಲ್ಸ ಏನು? ಪ್ರತಿಯೊಂದಕ್ಕೂ ಒಂದೊಂದು ಕೆಲ್ಸ ಇರ್ತಲ್ಲ, ಇದ್ರ ಕೆಲ್ಸ ಏನು? ಇವು ಹೂವು ಮೊಗ್ಗಿನ ರೂಪದಲ್ಲಿ ಇರುವಾಗ ಅದಕ್ಕೆ ಯಾವುದೇ ತೊಂದರೆ ಆಗದೆ ಇದ್ದಂತೆ ಬಿಸಿಲು ಮಳೆಯಿಂದ ಒಳಗಿನ ಮೃದು ಭಾಗವಾದಂತಹ ಹೂವಿನ ಭಾಗವನ್ನ ಜೋಪಾನವಾಗಿ ರಕ್ಷಿಸುತ್ತೆ. ಹೂ ಅರಳಿದ ಮೇಲೆ ಇವು ಹೂವಿನ ತಳಭಾಗದಲ್ಲಿ ಕೆಳಗೆ ಇರುತ್ತೆ. ತಿಳಿತಾ? ಹೂ ಅರಳಕ್ಕಿಂತ ಮುಂಚೆ ಇದು ಮೇಲ್ಭಾಗದಲ್ಲಿ ಅದನ್ನ ಸಂಪೂರ್ಣವಾಗಿ ರಕ್ಷಾ ಕವಚವಾಗಿರುತ್ತೆ. ಹೂ ಅರಳ ಮೇಲೆ ತಳಭಾಗದಲ್ಲಿ ನೀವು ಕಾಣಬಹುದು. ಯಾವುದೇ ಒಂದು ಹೂವನ್ನ ತೆಕ್ಕೊಂಡ್ರು ಅದ್ರ ತಳಭಾಗದಲ್ಲಿ ಈ ಸೇಪಲ್ಸ್ ಅಥವಾ ಪುಷ್ಪ ಪಾತ್ರೆಗಳನ್ನ ನೀವು ಕಾಣ್ಲಿಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ಪರಾಗ ರೇಣುಗಳು ಅಥವಾ ಪೋಲನ್ಸ್ ಅಂತ ನಾವ್ ಕರಿತೀವಿ. ಪರಾಗ ರೇಣುಗಳು ಅಥವಾ ಪೋಲನ್ಸ್ ಏನ್ ಹಂಗಂದ್ರೆ, ಇವಾಗ ಇದು ಹೂವಿನ ಮಧ್ಯ ಭಾಗದಲ್ಲಿ ಇರುತ್ತೆ. ಇದನ್ನ ನೀವು ಮುಟ್ಟಾಗ ನಿಮ್ ಕೈಗೆ ಹಳದಿ ಬಣ್ಣದ ಸಣ್ಣ ಸಣ್ಣ ಪುಡಿ, ಚಿಕ್ಕ ಚಿಕ್ಕ, ಈ ಸಾಸಿವೆಗಿಂತ ಚಿಕ್ಕದಾದಂತಹ ಬೀಜಗಳು ಅಂಟ್ಕೊಳುತ್ತೆ ಅಲ್ವಾ? ಅದನ್ನೇ ಪರಾಗ ರೇಣುಗಳು ಅಂತ ನಾವು ಕರಿತೀವಿ. ಇಂಗ್ಲಿಷ್ ನಲ್ಲಿ ಪೋಲೆನ್ಸ್ ಅಂತ ಕರಿತೀವಿ. ಏನಪ್ಪಾ ಇದ್ರ ಕೆಲ್ಸ? ಇದು ಹೂವಿನ ಗಂಡು ಭಾಗ, ಒಂದು ಹೂವು ಮುಂದೆ ಕಾಯಿಯಾಗಿ ಹಣ್ಣಾಗಿ ಬದಲಾಗ್ಬೇಕಂದ್ರೆ ಈ ಪರಾಗ ರೇಣುಗಳು ಹೂವಿನ ಹೆಣ್ಣು ಭಾಗವನ್ನ ತಲುಪಬೇಕಾಗತ್ತೆ. ಗಾಳಿ, ಮಳೆ ಅಥವಾ ಜೇನುನೊಣಗಳ ಕಾಲಿಗೆ ಅಂಟಿಕೊಂಡು ಇವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡುತ್ತೆ. ಅದ್ರ ಮೂಲಕ ಈ ಒಂದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಹುಟ್ಟಲು ಇದು ಸಾಧ್ಯ ಆಗ್ತಾ ಬರುತ್ತೆ. ಇದನ್ನೇನಂತೀವಿ ನಾವು? ಪರಾಗ ರೇಣುಗಳು ಅಥವಾ ಪೋಲೆನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಲ್ವಾ ಮಕ್ಳೇ? ಓಕೆ, ನೆಕ್ಸ್ಟ್. ಏನಿದು? ಬೀಜಗಳು. ನಾನಿಲ್ಲಿ ಮಾವಿನ ಬೀಜವನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈಗ ಮಾವಿನ ಹಣ್ಣನ್ ತಿಂದು ಅದೇನು ಗೊರಟೆ ಅಂತ ಕರಿತೀವಿ ನಮ್ ಕಡೆ. ನಿಮ್ ಕಡೆ ಏನಂತೀರಾ? ಯಾಕಂದ್ರೆ ಈ ಕನ್ನಡನೇ, ಧಾರವಾಡ ಕನ್ನಡಕ್ಕೂ ಬೆಂಗಳೂರು ಕನ್ನಡಕ್ಕೂ ವ್ಯತ್ಯಾಸ ಇದೆಯಲ್ಲ, ಆ ಕಾರಣಕ್ಕೆ ನಿಮ್ ಕಡೆ ವಾಟೆ ವಾಟೆ ಅಂತೀರಾ? ಓಕೆ, ಮಾವಿನ ವಾಟೆ. ನೆನ್ಪಿದ್ಯಾ ಪದ್ಯ? ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಪದ್ಯ ಇತ್ತು, ಬಹುಶಃ ಶಿಕ್ಷಕರಿಗೆ ನೆನ್ಪಿರುತ್ತೇನೋ. ಮಾವಿನ ವಾಟೆ ಮರದಲ್ಲಿ ಕೋಟೆ. ನೆನ್ಪಿದ್ಯಾ ಪದ್ಯ? ಓಕೆ, ಇದೆಯಾ ನಿಮ್ಗೂ? ನಿಮ್ಗೂ ಇತ್ತಾ? ಸೂಪರ್. ಹಾ, ಸಾಕು, ಎಲ್ಲ ಪದ್ಯನ ಹೇಳ್ತಾ ಇದ್ದೀರಾ, ಪರವಾಗಿಲ್ಲ. ಗೊತ್ತಿಲ್ಲ ಅನ್ನೋರ್ಗೆ ಇದು ಸನ್ನಿಯ ಮದುವೆ ಅಂತ ಅನ್ಸುತ್ತೆ ಅಲ್ವಾ ಪದ್ಯದ ಹೆಸರು?
ಆ ಪದ್ಯದಲ್ಲಿ ಮಾವಿನ ವಾಟಿಯ ಬಗ್ಗೆ ಮಾತಾಡ್ತಾರೆ. ನಮ್ ಕಡೆ ಗೊರಟೆ ಅಂತ ಕರಿತೀವಿ ಇದಕ್ಕೆ. ಮಾವಿನ ವಾಟಿಯಲ್ಲಿ ಬೀಜವನ್ನ ಕಾಣಬಹುದು. ಸರಿ ಆಯ್ತು, ಈಗ ಸದ್ದು ನಿಲ್ಸಿ, ಪಾಠದ ಕಡೆ ಗಮನ ಇರ್ಲಿ. ಎಸ್, ನಾವೇನ್ ಮಾತಾಡ್ತಿದ್ವಿ ಇಲ್ಲಿ? ಬೀಜಗಳ ಬಗ್ಗೆ. ನಾವು ಹಣ್ಣು ತಿಂದಾಗ ಅದ್ರ ಒಳಗಡೆ ಸಣ್ಣ ಸಣ್ಣ ಭಾಗಗಳು ಸಿಗುತ್ತಲ್ವಾ? ಈಗ ನೇರಳೆ ಹಣ್ಣು ತಿಂದ್ರೆ ನೇರಳೆ ಹಣ್ಣಲ್ಲಿ ಇರುತ್ತೆ. ಆ ಈ ಮಾವಿನ ಗೊರಟೆ, ಸೀಬೆ ಹಣ್ಣಿನ ಬೀಜಗಳು ಇತ್ಯಾದಿ, ಇವುಗಳನ್ನೆಲ್ಲ ನಾವು ಬೀಜಗಳು ಅಂತ ಕರಿತೀವಿ. ಈಗ ಒಂದು ಬೀಜದ ಒಳಗೆ ಒಂದು ಪುಟ್ಟ ಮಗು ಸಸ್ಯ ಅಥವಾ ಭ್ರೂಣ ಅಡಗಿ ಕುಳಿತಿರುತ್ತೆ. ಈ ರೀತಿ ಇದ್ರೊಳಗಡೆ ಒಂದು ಪುಟ್ಟದಾದಂತಹ ಸಸ್ಯ ಅಡಗಿ ಕೂತಿರುತ್ತೆ. ಅದಕ್ಕೆ ಬೇಕಾದ ಆಹಾರ ಅದ್ರೊಳಗೆ ಇರುತ್ತೆ. ನಾವು ಆ ಬೀಜವನ್ನ ಮಣ್ಣಿನಲ್ಲಿ ಬಿತ್ತಿ ನೀರು ಹಾಕಿದಾಗ ಆ ಬೀಜ ಒಡೆದು ಅದರಿಂದ ಹೊಸದೊಂದು ಸುಂದರವಾದಂತಹ ಗಿಡ ಹುಟ್ಟಿಕೊಳ್ಳುತ್ತೆ. ತಿಳಿತಾ ಮಕ್ಳೇ? ನನ್ ಧ್ವನಿ ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಕ್ಯಾನ್ ಯು ಆಲ್ ಲಿಸನ್ ಟು ಮೀ? ಓಕೆ. ಆ ಒಂದು ಬೀಜದಿಂದ ಏನ್ ಹುಟ್ಟುತ್ತೆ? ಸುಂದರವಾದಂತಹ ಸಸ್ಯ ಹುಟ್ತಾ ಹೋಗುತ್ತೆ. ಆದ್ರಿಂದ ಸಸ್ಯದ ಬೆಳವಣಿಗೆಗೆ ಈ ತರ ಬೀಜಗಳ ಅಗತ್ಯ ಬಹಳಷ್ಟು ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ ಎಲ್ಲರಿಗೂ? ಎಲ್ಲರೂ ಬರ್ಕೊಂತಾ ಇದ್ರಲ್ಲ, ತುಂಬಾ ಫಾಸ್ಟ್ ಆಗಿ ಎಲ್ಲಾದ್ರೂ ಮೂವ್ ಆಗ್ತಾ ಇದೆ ಅಂತ ಅನಿಸ್ತಾ ಇದ್ಯಾ? ಹಾಗೇನಾದ್ರೂ ಇದ್ ಪಕ್ಷದಲ್ಲಿ ದಯವಿಟ್ಟು ತಿಳಿಸಿ. ಓಕೆ. ಈಗ ನಾಳಕಂತೆಗಳು ಏನ್ ಮೇಡಮ್ ಹೀಗಿದೆ? ವ್ಯಾಸ್ಕುಲರ್ ಬಂಡಲ್ಸ್. ಇದು ಬರಿಯ ಕಣ್ಣಿಗೆ ಕಾಣಲ್ಲ, ಇದು ಮೈಕ್ರೋಸ್ಕೋಪಿಕ್ ಆಗಿ ಕಾಣುವಂಥದ್ದು, ಸೂಕ್ಷ್ಮ ದರ್ಶಕದ ಮೂಲಕ ಕಾಣುವಂಥದ್ದು. ಏನು ವ್ಯಾಸ್ಕುಲರ್ ಬಂಡಲ್ಸ್ ಅಥವಾ ನಾಳಕಂತೆಗಳು ಅಂದ್ರೆ? ನೋಡಿ, ನಮ್ ದೇಹದಲ್ಲಿ ರಕ್ತ ಹರಿಯಲು ರಕ್ತನಾಳಗಳಿರುತ್ತೆ, ವೇನ್ಸ್ ಇರುತ್ತೆ ಅಲ್ವಾ? ನಿಮ್ಮೆಲ್ಲರಿಗೂ ಇದ್ಯಾ? ಈಗ ನೋಡಿ, ನನ್ನ ಕೈಯನ್ನು ಹೀಗಿಡ್ತೀನಿ, ಇಲ್ಲಿ ಕಾಣಿಸುತ್ತಾ ಇಲ್ಲಿ, ಇದನ್ನ ನಾವು ವೇನ್ಸ್ ಅಂತ ಕರಿತೀವಿ. ಇದೇ ರೀತಿ ರಕ್ತವನ್ನ ಹರಿಲಿಕ್ಕೆ ವೇನ್ಸ್ ಗಳು ನಮ್ಮ ದೇಹದಲ್ಲಿ ಇರುತ್ತೆ. ಅದೇ ತರ ಒಂದು ಸಸ್ಯದ ಒಳಗಡೆ ಏನಾಗುತ್ತೆ? ಪೋಷಕಾಂಶಗಳು ಎಲೆಗಳಿಗೆ ತಲುಪಬೇಕು. ಎಲೆಯಲ್ಲಿರುವಂತಹ ಪೋಷಕಾಂಶಗಳು ಬೇರಿನ ಮೂಲಕ ತಲುಪಬೇಕು ಅಂತ ಹೇಳಿದಾಗ ಒಂದು ಚಾನಲ್ ಅನ್ನೋದು ಬೇಕು. ಹೇಗೆ ನಮ್ಮ ದೇಹದಲ್ಲಿ ಈ ವೇನ್ಸ್ ಗಳು, ರಕ್ತನಾಳಗಳು ಕೆಲಸ ಮಾಡುತ್ತೋ, ಅದೇ ತರ ಈ ಸಸ್ಯಗಳಲ್ಲಿ ಈ ವ್ಯಾಸ್ಕುಲರ್ ಬಂಡಲ್ಸ್ ಅಥವಾ ನಾಳ ತಂತೆಗಳು ಕೆಲಸ ಮಾಡ್ತಾ ಹೋಗುತ್ತೆ. ಏನ್ ಮಾಡುತ್ತೆ? ಇದು ಗಿಡಗಳಲ್ಲಿ ನೀರು ಮತ್ತು ಆಹಾರ, ವಾಟರ್ ಅಂಡ್ ಫುಡ್ ಸಾಗಿಸಲು ಸಣ್ಣ ಸಣ್ಣ ಕೊಳವೆಗಳಂತೆ, ಕೊಳವೆಗಳು ಅಂದ್ರೆ ಪೈಪ್, ವೆರಿ ಗುಡ್, ಕೊಳವೆಗಳಂತೆ ಈ ನಾಳಗಳಿರುತ್ತೆ. ಇವುಗಳನ್ನ ನಾಳಕಂತೆಗಳು ಅಂತ ಕರಿತೀವಿ. ಇದರಲ್ಲಿ ಎರಡು ಮುಖ್ಯ ಭಾಗಗಳಿರುತ್ತೆ. ಓಕೆ, ಇದನ್ನ ನೀವು ಬೇಕಂದ್ರೆ ಇಲ್ಲಿ ಬರ್ಕೋಬಹುದು. ಈ ನಾಳಕಂತೆಗಳಲ್ಲಿ ಎರಡು ಮುಖ್ಯವಾದಂತಹ ಭಾಗಗಳಿರುತ್ತೆ. ಅದನ್ನ ನಾವು ಝೈಲಮ್ ಅಂತ ಕರಿತೀವಿ. ಝೈಲಮ್ ಅಂತ ಕರಿತೀವಿ. ಬರ್ಕೊಂತಾ ಇದ್ದೀರಾ? ಇದು 10, ಇದು 50 ಕಾಣುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ವೆರಿ ಗುಡ್, ಫ್ಲೋಯಮ್ ಅಂತ ಕರಿತೀವಿ. ಕಾಣಿಸ್ತಾ ಇದ್ಯಾ? ಕಾಣಿಸುತ್ತೆ ಮಕ್ಳೇ ಎಲ್ಲರಿಗೂ? ಓಕೆ, ಫ್ಲೋಯಮ್ ಅಂತ ಕರಿತೀವಿ. ನೋಟ್ ಮಾಡ್ಕೊಳ್ಳಿ. ನಾಳಕಂತೆಗಳು ಅಂದ್ರೆ ವ್ಯಾಸ್ಕುಲರ್ ಬಂಡಲ್ಸ್ ಅಲ್ಲಿ ಝೈಲಮ್ ಮತ್ತೆ ಫ್ಲೋಯಮ್ ಅಂತ ಎರಡು ವಿಭಾಗಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಈ ಝೈಲಮ್ ಏನ್ ಮಾಡುತ್ತೆ? ಬೇರು ಹೀರ್ಕೊಂಡಂತಹ ನೀರು ಮತ್ತು ಖನಿಜವನ್ನ ಗಿಡದ ಮೇಲ್ಭಾಗದ ಎಲೆಗಳಿಗೆ ತಲುಪಿಸುತ್ತೆ. ಈ ಬೇರಿನಿಂದ ನೀರು ಮತ್ತೆ ಖನಿಜಗಳನ್ನ ಈ ಮೇಲ್ಭಾಗದ ಎಲೆಗಳಿಗೆ ಈ ಝೈಲಮ್ ತಲುಪಿಸುತ್ತೆ. ಅದೇ ತರ ಫ್ಲೋಯಮ್ ಏನ್ ಮಾಡುತ್ತೆ? ಈ ಎಲೆಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಆ ಸೂರ್ಯನ ಬೆಳಕಿನಲ್ಲಿ ತಯಾರಿಸಂತ ಆಹಾರವನ್ನ ಗಿಡದ ಎಲ್ಲಾ ಭಾಗಗಳಿಗೂ, ಅಂದ್ರೆ ಬೇರುಗಳಾಗಿರ್ಬಹುದು, ಕಾಂಡಗಳಾಗಿರ್ಬಹುದು, ಹೂಗಳಾಗಿರ್ಬಹುದು, ಇವೆಲ್ಲಕ್ಕೂ ಹಂಚೋ ಕೆಲಸನ ಫ್ಲೋಯಮ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇವ್ರು ಏನ್ ಮಾಡ್ತಾರೆ ಇಲ್ಲಿ? ಝೈಲಮ್ ಅನ್ನೋರು ಈ ಒಂದು ಖನಿಜಗಳನ್ನ, ನೀರನ್ನ ಮೇಲಕ್ಕೆ ಸಾಗಿಸುತ್ತೆ. ಬೇರಿನಿಂದ ಮೇಲಕ್ಕೆ ಸಾಗಿಸೋದು ಝೈಲಮ್ ಕೆಲಸ. ಫ್ಲೋಯಮ್ ಏನ್ ಮಾಡುತ್ತೆ? ತಯಾರಿಸಿದ ಆಹಾರವನ್ನ ಎಲ್ಲಾ ಕಡೆ ಸಪ್ಲೈ ಮಾಡೋದು ಈ ಫ್ಲೋಯಮ್ ಕೆಲಸ. ನಿಮ್ಗೆ ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ ಮಕ್ಳೇ? ನಾಳೆ ಕಂತೆಗಳಲ್ಲಿ ವ್ಯಾಸ್ಕುಲರ್ ಬಂಡಲ್ಸ್ ಅಲ್ಲಿ ಎರಡು ಇರುತ್ತೆ, ಝೈಲಮ್ ಮತ್ತೆ ಫ್ಲೋಯಮ್. ಝೈಲಮ್ ಬೇರುಗಳಿಂದ ನೀರು ಮತ್ತೆ ಖನಿಜಗಳನ್ನ ಈ ವಿವಿಧ ಎಲೆಯ ಅಥವಾ ಗಿಡದ ಎಲ್ಲಾ ಭಾಗಗಳಿಗೂ ಇದು ತಲುಪಿಸುತ್ತೆ.
ಫ್ಲೋಯಂ ಏನ್ ಮಾಡುತ್ತೆ, ಸೂರ್ಯನ ಬೆಳಕಿನಿಂದ ಈ ಎಲೆಗಳು ಆಹಾರವನ್ನ ತಯಾರಿಸುತ್ತೆ. ನಾವು ಅದನ್ನ ದ್ಯುತಿಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಈ ದ್ಯುತಿಸಂಶ್ಲೇಷಣೆಯಿಂದ ತಯಾರಿಸಂತ ಆಹಾರವನ್ನ ವಿವಿಧ ಭಾಗಗಳು, ಎಲೆ, ಹೂವು, ಬೇರು, ಕಾಂಡ, ಈ ರೀತಿ ವಿವಿಧ ಭಾಗಗಳಿಗೆ ಅದು ತಲುಪಿಸುತ್ತೆ. ಆ ಕೆಲಸವನ್ನ ಫ್ಲೋಯಂ ಮಾಡುತ್ತೆ. ಓಕೆ, ತಿಳ್ಕೊಂಡ್ರಾ? ಇದನ್ನ ನಾವು ವ್ಯಾಸ್ಕ್ಯುಲರ್ ಬಂಡಲ್ ಅಥವಾ ನಾಳಕಂತೆಗಳು ಅಂತ ಕರಿತೀವಿ. ನೆಕ್ಸ್ಟ್, ಮೋನೋಕಾಟ್ ಪ್ಲಾಂಟ್ ಏನಪ್ಪಾ ಹಿಂಗಂದ್ರೆ ಏಕದಳ ಸಸ್ಯಗಳು. ಈ ದಳಗಳನ್ನ ನೋಡಬಹುದು, ಒಂದೇ ದಳದ ಸಸ್ಯಗಳು ಇರುತ್ತೆ. ಯಾವಾಗ ವಿಜ್ಞಾನಿಗಳು ಹೇಳ್ತಾರೆ ಬೀಜಗಳ ಆಧಾರದ ಮೇಲೆ ಸಸ್ಯಗಳನ್ನ ಎರಡು ಮುಖ್ಯ ಗುಂಪಾಗಿ ನಾವು ವಿಂಗಡಿಸ್ತೀವಿ. ಏಕದಳ ಸಸ್ಯಗಳು, ದ್ವಿದಳ ಸಸ್ಯಗಳು ಅಂತ. ಏಕದಳ ಸಸ್ಯಗಳನ್ನ ಮೋನೋಕಾಟ್ ಪ್ಲಾಂಟ್ಸ್ ಅಂತ ಕರಿತೀವಿ. ಯಾವ ಬೀಜವನ್ನ ನಾವು ಸಾಮಾನ್ಯವಾಗಿ ಎರಡು ಭಾಗ ಮಾಡಲು ಸಾಧ್ಯವಿಲ್ವೋ ಅವು ಏಕದಳ ಬೀಜಗಳು. ಈಗ ಮನೆಗ್ ಹೋದ್ಮೇಲೆ ಈ ಜೋಳದ ಕಾಳನ್ನ ತೆಕ್ಕೊಳ್ಳಿ, ಅಥವಾ ಭತ್ತ, ಅಕ್ಕಿ, ರಾಗಿ, ಗೋಧಿ ಅಥವಾ ಕಬ್ಬು ಏನಿರುತ್ತೋ ಅವನ್ನ ನೆನಪಿಸ್ಕೊಳ್ಳಿ. ಇವುಗಳನ್ನ ಬೀಜ ಒಂದೇ ಒಂದು ದಳದಿಂದ ಇರುತ್ತೆ, ಒಂದು ಸಿಂಗಲ್ ಪೀಸ್ ಇಂದ ಇರುತ್ತೆ. ಆಯ್ತಾ? ಒಂದು ಸಿಂಗಲ್ ಪೀಸ್ ಇಂದ ಈ ಒಂದು ಬೀಜಗಳನ್ನ ನಾವು ಕಾಣಬಹುದು. ಇವುಗಳ ಲಕ್ಷಣ ಏನಂದ್ರೆ ಇವುಗಳ ಎಲೆಗಳು ಉದ್ದ ಇರುತ್ತೆ ಮತ್ತೆ ಎಲೆಯ ಮೇಲಿನ ಗೆರೆಗಳಿರುತ್ತೆ. ಈಗ ಕಮಿಂಗ್ ಟು ಅವರ್ ಲಾಸ್ಟ್ ಕ್ಲಾಸ್ ನಲ್ಲಿ ನಾವ್ ಎಲೆಗಳ ಬಗ್ಗೆ ಮಾತಾಡಿದ್ವಿ. ಎಲೆಗಳು ಏನಿರುತ್ತೆ, ಸಮಾಂತರವಾಗಿ ಇರುತ್ತೆ. ಯಾವ್ದ್ರಲ್ಲಿ? ಏಕದಳ ಸಸ್ಯದಲ್ಲಿ, ಮೊನೊಕಾಟ್ ಪ್ಲಾಂಟ್ ಗಳಲ್ಲಿ ಎಲೆಗಳು ಸಮಾಂತರವಾಗಿರುತ್ತೆ, ನೇರವಾಗಿರುತ್ತೆ ಮತ್ತು ಇವುಗಳ ಬೇರುಗಳು ನಾರಿನಂತೆ ಇರುತ್ತೆ, ಫೈಬ್ರಸ್ ರೂಟ್ ಆಗಿ ಇರುತ್ತೆ. ಅದೇ ದ್ವಿದಳ ಸಸ್ಯಗಳು ಅಂತ ಹೇಳಿದಾಗ ಯಾವ ಬೀಜದ ಸಿಪ್ಪೆಯನ್ನ ಸುಲಿದಾಗ ಅಥವಾ ಸ್ವಲ್ಪ ಒತ್ತಿದಾಗ ಅವು ಸುಲಭವಾಗಿ ಎರಡು ಸಮಾನ ಭಾಗಗಳಾಗುತ್ತೋ, ಈ ರೀತಿ ಈ ಒಂದು ಬೀಜವನ್ನ ನೀವು ಇದ್ರ ಮಧ್ಯೆ ಭಾಗ ಇರುತ್ತೆ, ಒತ್ತಿದಾಗ ಎರಡು ಭಾಗಗಳಾಗುತ್ತೋ ಅವುಗಳನ್ನ ನಾವು ದ್ವಿದಳ ಬೀಜಗಳು ಅಂತ ಕರಿತೀವಿ. ಉದಾಹರಣೆಗೆ ಕಡಲೆಕಾಯಿ, ನೆಲಗಡಲೆ, ಅವರೆಕಾಳು, ತೊಗರಿ ಬೇಳೆ, ಬಾದಾಮಿ. ಬಾದಾಮಿ ನೆನ್ಸ್ಬಿಡಿ ನೀವು ನೀರ್ನಲ್ಲಿ, ಒಂದು ರಾತ್ರಿ ಪೂರ್ತಿ ಬಾದಾಮಿನ ನೀರ್ನಲ್ಲಿ ನೆನ್ಸ್ಬಿಡಿ. ಮರುದಿನ ಬೆಳಗ್ಗೆ ಆ ಸಿಪ್ಪೆಯನ್ನ ತೆಗೆದು ಅದ್ರ ಮೇಲೆ ಒಂದು ಚಿಕ್ಕದಾಗಿ ನೀವು ಏಟನ್ನ ಹೊಡಿರಿ, ಏನಾಗುತ್ತೆ? ಎರಡು ಭಾಗ ಆಗಿ ಹೋಗುತ್ತೆ. ಅಂತದನ್ನ ನಾವು ಡೈಕಾಟ್ ಪ್ಲಾಂಟ್ಸ್ ಅಥವಾ ದ್ವಿದಳ ಸಸ್ಯಗಳು ಅಂತ ಕರಿತೀವಿ. ಅದೇ ರೀತಿ ಅವರೆಕಾಳು, ಇಕ್ಕಿದ ಅವರೆ ಬೇಳೆ ಕೇಳಿದ್ದೀರಾ? ಅದು ಸಹ ತೊಗರಿ ಬೇಳೆ, ಇವೆಲ್ಲವೂ ಕೂಡ ದ್ವಿದಳ ಸಸ್ಯಗಳು. ಇವುಗಳ ಎಲೆಗಳು ಅಗಲವಾಗಿರುತ್ತೆ, ಎಲೆಯ ಮೇಲೆ ಗೆರೆಗಳು ಜಾಲರಿ ಅಂತ ಇರುತ್ತೆ, ನೆಟ್ ಲೈಕ್. ಲಾಸ್ಟ್ ಕ್ಲಾಸ್ ನಲ್ಲಿ ನೆನ್ಪಿಸ್ಕೊಂಡ್ರಾ? ಮತ್ತೆ ಇವುಗಳಿಗೆ ಒಂದು ಮುಖ್ಯವಾದಂತಹ ಉದ್ದನೆಯ ತಾಯಿ ಬೇರು ಕೂಡ ಇರುತ್ತೆ. ಅದರಿಂದ ಸಣ್ಣ ಸಣ್ಣ ಬೇರುಗಳು ಕವಲು ಒಡೆದಿರುತ್ತೆ. ಹಾಗಾಗಿ ನಾವು ಈ ಎಲೆಗಳ ಸಸ್ಯಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಈ ದಳಗಳ ಬಗ್ಗೆ, ಎಸಳುಗಳ ಬಗ್ಗೆ, ರಕ್ಷಾದಳ ಪುಷ್ಪ ಪಾತ್ರೆ ಬಗ್ಗೆ, ಪರಾಗರೇಣು ಕೋಲೆನ್ಸ್ ಬಗ್ಗೆ, ಬೀಜಗಳ ಬಗ್ಗೆ, ನಾಳಕಂತೆಗಳ ಬಗ್ಗೆ, ಏಕದಳ ಸಸ್ಯ, ದ್ವಿದಳ ಸಸ್ಯ, ಇವುಗಳ ಬಗ್ಗೆ ತಿಳ್ಕೊಳೋದು ಬಹಳ ಬಹಳ ಮುಖ್ಯ ಆಗ್ತಾ ಬರುತ್ತೆ. ಓಕೆ, ಈಗ ಇವಿಷ್ಟು ನಾವು ತಿಳ್ಕೊಂಡ್ ಆದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ನಾನು ನಿಮ್ಮ ಹತ್ರ ಹೇಳ್ಬೇಕಂದ್ರೆ ಆ ಎಲೆಯ ನಾಳೆಯ ವಿನ್ಯಾಸಗಳು ಯಾವ ರೀತಿ ಇತ್ತು ಅನ್ನೋದು, ಅಂದ್ರೆ ಲೀಫ್ ವೇನ್ಸ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕಾಣಿಸುತ್ತೆ ಸ್ಕ್ರೀನು? ಎಲೆಯ ನಾಳೆಯ ವಿನ್ಯಾಸ ಮತ್ತು ಬೇರುಗಳ ರಹಸ್ಯ. ಈಗ ಸಸ್ಯಗಳ ಕಾಂಡದ ಎತ್ತರ ಮತ್ತು ವಿಧದ ಆಧಾರದ ಮೇಲೆ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಒಂದು ಸಸ್ಯದ ಕಾಂಡ ಅಂದ್ರೆ ಸ್ಟೆಮ್, ಅದರ ಒಂದು ಎತ್ತರ ತುಂಬಾ ಚಿಕ್ಕದಾಗಿದ್ರೆ, ಮಧ್ಯಮ ಗಾತ್ರದಲ್ಲಿದ್ರೆ ಅಥವಾ ತುಂಬಾ ಎತ್ತರದಾಗಿದ್ರೆ ನಾವ್ ಏನೇನಂತ ಕರಿತಾ ಇದ್ವಿ? ನಾವು ಅವುಗಳನ್ನ ಹರ್ಬ್ಸ್ ಟ್ರೀ ಅಥವಾ ಮೂಲಿಕೆಗಳು, ಆನಂತರ ಪೊದೆಗಳು, ಮರಗಳು ಅಂತ ಕರಿತಿದ್ವಿ, ಹೌದಾ? ಈಗ ನಾವು ಎಲೆಗಳ ಮೇಲ್ಮೈಯಲ್ಲಿ ಹಲವಾರು ಗೆರೆಗಳಂತಹ ರಚನೆಗಳನ್ನ ನಾಳಗಳು, ವೇನ್ಸ್ ಅಂತ ಕರಿತೀವಿ. ಲಾಸ್ಟ್ ಕ್ಲಾಸ್ ನಲ್ಲಿ ಇದ್ರ ಡಿಸ್ಕಷನ್ ಆಗಿತ್ತು. ಆದ್ರೆ ಈ ವೇನ್ಸ್ ನ ಆಧಾರದ ಮೇಲೆ ಮಧ್ಯದಲ್ಲಿ ಇರುವಂತಹ ಈ ಒಂದು ಹಾದು ಹೋಗುವಂತಹ ದಪ್ಪನೆಯ ಪ್ರಮುಖ ಗೆರೆಯನ್ನ ನಾವು ಮಧ್ಯನಾಳ ಅಂತ ಕರಿತೀವಿ. ನಾನು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಕ್ಕಳೇ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಎಲೆಯ
ಮೇಲ್ಮೈಯಲ್ಲಿ ಹಲವಾರು ಗೆರೆಗಳಂತಹ ರಚನೆ ನಾಳಗಳು ನಾವ್ ಅದನ್ನ ವೇನ್ಸ್ ಅಂತ ಕರಿತೀವಿ. ಈ ರಚನೆಯನ್ನ ವೇನ್ಸ್ ಅಂತ ಕರಿತೀವಿ. ಜೊತೆಗೆ ಈ ಮಧ್ಯದಲ್ಲಿ ಇರುವಂತಹ ಈ ದಪ್ಪನೆ ಗೆರೆ ಇದೆಯಲ್ಲ, ದಪ್ಪನೆ ಗೆರೆ ಮಧ್ಯದಲ್ಲಿ ಇರೋದು, ಆ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ದಪ್ಪನೆಯ ಪ್ರಮುಖ ಗೆರೆಯನ್ನ ಮಿಡ್ ರಿಬ್ ಅಥವಾ ಮಧ್ಯನಾಳ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಮಧ್ಯನಾಳ. ಆದ್ರೆ ಇದ್ರ ಸುತ್ತಲೂ ಇರುವಂತನ್ನ ಏನಂತೀವಿ ನಾವಿಲ್ಲಿ ನೋಡಿದ್ವಲ್ಲ, ನಾಳಗಳು ಅಥವಾ ವೇನ್ಸ್ ಅಂತ ಕರಿತೀವಿ. ಈಗ ಈ ನಾಳಗಳಲ್ಲೇ ಎರಡು ರೀತಿಯಾದಂತೆ ಅದನ್ನ ಲಾಸ್ಟ್ ಕ್ಲಾಸ್ ನಲ್ಲೂ ಡಿಸ್ಕಸ್ ಮಾಡಿದ್ವಿ. ಅದ್ರ ಬಗ್ಗೆ ಮತ್ತು ನಾವು ಡೀಪ್ ಆಗಿ ಕಲಿತಾ ಹೋಗೋಣ ನಮ್ಮ ಮುಂದಿನ ಸೆಷನ್ ಅಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಒಂದು ಸೆಷನ್ ಮುಗಿಸ್ತಾ ಇದೀನಿ. ಮುಂದೆ ನಿಮ್ಗೆ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಇರುತ್ತೆ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ. So please stop the recording.